ಭಾರತ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆ ಇಡ್ತಾ ಇದೆ. ಇಸ್ರೋ ನಿರ್ಮಾಣ ಮಾಡಿರುವ ತನ್ನ ಮೊದಲ ಚಿಪ್ ವಿಕ್ರಮ್ ಲಾಂಚ್ ಮಾಡಿತು. ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ರಾಕೆಟ್ ಲಾಂಚರ್ ಹೀಟ್ ಪ್ರೊಸೆಸ್ ಅನ್ನ ಮತ್ತೆ ವೈಬ್ರೇಷನ್ ಅನ್ನ ತಡ್ಕೊಳ್ಳುತ್ತೆ. ಇದರ ಜೊತೆಗೆ 4 ಟಾಯ್ಲೆಟ್ ಚಿಪ್ ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ. ಇದರ ಉಪಯೋಗ ಹೆಲ್ತ್ ಕೇರ್, ಇ ಪೇಮೆಂಟ್ ಮತ್ತೆ ಫೇಸ್ ರಿಕಗ್ನೈಸೇಷನ್ ಫೀಲ್ಡ್ ಸಿಸ್ಟಮ್ ನಲ್ಲಿ ನಡೆಯುತ್ತೆ. ಇವತ್ತು ಮೊಬೈಲ್, ಇಂಟರ್ನೆಟ್, ಕಾರ್ಸ್ ಮತ್ತೆ ಸ್ಪೇಸ್ ಎಲ್ಲಾ ಕ್ಷೇತ್ರಗಳಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ಮೇಲೆಯೇ ನಡೆಯುತ್ತೆ. ಅದಕ್ಕೆ ಇದನ್ನ ಡಿಜಿಟಲ್ ಗೋಲ್ಡ್ ಅಂತಾರೆ. ಗ್ಲೋಬಲ್ ಸೆಮಿ ಕಂಡಕ್ಟರ್ ಮಾರ್ಕೆಟ್ 2030 ಸುಮಾರು 80 ಲಕ್ಷ ಕೋಟಿ ರೂಪಾಯಿ ಆಗಲಿದೆ. ಚಿಪ್ ಮಾರ್ಕೆಟ್ ನಲ್ಲಿ ತೈವಾನ್, ಕೊರಿಯಾ, ಯುಎಸ್ ಮತ್ತೆ ಚೀನಾ ಮೊದಲಿನಿಂದಲೇ ಸ್ಟ್ರಾಂಗ್ ಪ್ಲೇಯರ್ಸ್ ಆಗಿವೆ. ಆದರೆ ಭಾರತ ಇವಾಗ ಹೆಜ್ಜೆ ಇಡ್ತಾ ಇದೆ. 2021 ಭಾರತದ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಮತ್ತೆ PLI ನ ಕಡೆಯಿಂದ ಸರ್ಕಾರ ಕಂಪನಿ ಸೆಟಪ್ ಮಾಡಲು 17% ಸಬ್ಸಿಡಿ ನೀಡ್ತಾ ಇದೆ. ಮತ್ತೆ ಇದೇ ಕಾರಣದಿಂದ ಭಾರತ ತನ್ನ ಸೆಮಿ ಕಂಡಕ್ಟರ್ ಇಕೋಸಿಸ್ಟಮ್ ನಿರ್ಮಾಣ ಮಾಡ್ತಾ ಇದೆ. ಒಂದ್ ವೇಳೆ ಗುರಿ ಸರಿಯಾಗಿ ಇದ್ರೆ ಬರುವಂತ 10 ವರ್ಷಗಳಲ್ಲಿ ಭಾರತ ಈ ಡಿಜಿಟಲ್ ಗೋಲ್ಡ್ ನ ರೇಸ್ ನಲ್ಲಿ ದೊಡ್ಡ ಪ್ಲೇಯರ್ ಆಗಬಹುದು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.